ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೀಸನ್ ಅಲ್ಲಿ ಸಿಗೋವಂಥ ಅವರೆಕಾಳನ್ನ ಉಪಯೋಗಿಸ್ಕೊಂಡು ಅವರೆಕಾಳು ಸಪ್ಪೆಸರು ಮಾಡ್ತಾ ಇದ್ದೀನಿ. ಇದು ನಮ್ಮ ಮನೇಲಿ ಸಪ್ಪೆಸರು ಅಂತ ಹೇಳ್ತಾರೆ. ನೀವೆಲ್ಲ ಉಪ್ಸಾರು ಯಾವ ರೀತಿ ಮಾಡ್ತೀರಾ ಅದೇ ಥರ ನಮ್ಮ ಮನೇಲಿ ಸಪ್ಪೆಸರು ಅಂತ ಮಾಡ್ತೀವಿ. ತುಂಬಾನೇ ರುಚಿಯಾಗಿರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಮುದ್ದೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಕುಕ್ಕರ್ ಒಳಗಡೆ 2 ಕಪ್ ಅಷ್ಟು ನೀರನ್ನ ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ನೀರು ಚೆನ್ನಾಗಿ ಕುದಿಯೋದಕ್ಕೆ ಶುರು ಆಗಿದೆ. ಇವಾಗ 1.5 ಕಪ್ ಅಷ್ಟು ಎಳೆ ಅವರೆಕಾಳನ್ನ ಹಾಕೊಳ್ತಿದ್ದೀನಿ. ಜೊತೆಗೆ ಒಂದು ಎಳೆದು ಚಿಗುರಿರುತ್ತಲ್ಲ ಅವರೆಕಾಯಿ, ಅದನ್ನು ಹಾಕೊಂಡ್ರೆ ಒಳ್ಳೆ ಘಮ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 2ರಿಂದ 3 ವಿಷಲ್ ಮೀಡಿಯಂ ಫ್ಲೇಮಲ್ಲಿ ಕೂಗಿಸ್ಕೊಳ್ಳೋಣ. ಅವರೆಕಾಳು ಎಳೆದಾಗಿದ್ರೆ ಒಂದು ಮೀಡಿಯಂ ಫ್ಲೇಮಲ್ಲಿ 2ರಿಂದ 3 ವಿಷಲ್ ಸಾಕಾಗುತ್ತೆ. ಅಕಸ್ಮಾತ್ ಏನಾದರೂ ಒಂದು ಸ್ವಲ್ಪ ಬಲ್ತ್ ಬಿಟ್ಟಿದ್ರೆ ಒಂದು 4-5 ವಿಷಲ್ ಕೂಗಿಸ್ಕೊಳ್ಳಿ. ಅವಾಗ ಸಾಫ್ಟ್ ಆಗಿ ಚೆನ್ನಾಗಿ ಬೇಯುತ್ತೆ. ಪ್ರೆಷರ್ ಬಿಟ್ಟಿದೆ, ಒಂದು 3-4 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿ, ಹಿಂಗಂದ್ರೆ ಅವರೆಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ನೀರೇ ಸೆಪ್ರೇಟು, ಅವರೆಕಾಳನ್ನ ಸೆಪ್ರೇಟ್ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಬಾಣಲಿ ಒಳಗಡೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸು ಹಾಕೊಳ್ಳಿ. ನಾನು ಮೆಣಸು ಕಮ್ಮಿ ತಿನ್ನೋದ್ರಿಂದ ಒಂದು 8 ಕಾಳು ಮೆಣಸು ಹಾಕೊಂಡಿದ್ದೀನಿ. ಮೆಣಸು ಒಂಚೂರು ಬಿಸಿ ಆಗಲಿ. ಒಂದು 30 ಸೆಕೆಂಡ್ ಮೆಣಸನ್ನ ಬಿಸಿ ಮಾಡ್ಕೊಳ್ತಿದ್ದ ಹಾಗೆ 1 ಟೀ ಸ್ಪೂನ್ ಎಳ್ಳು. ಈ ಎಳ್ಳು ಒಂಚೂರು ಚಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಒಳ್ಳೆ ಘಮ ಬರಬೇಕು. ಈ ಎಳ್ಳು ಹಾಕೋದ್ರಿಂದನೇ ಈ ಸಪ್ಪೆಸರಿಗೆ ಒಂದು ಒಳ್ಳೆ ಟೇಸ್ಟ್ ಜೊತೆಗೆ ಘಮ ಕೂಡ ಬರೋದು. ಲೈಟಾಗಿ ಎಳ್ಳು ಚಟ್ಪಟ್ ಅಂತ ಇದೆ. ಬಾಣಲಿ ಚೆನ್ನಾಗಿ ಕಾದಿರೋದ್ರಿಂದ ಬೇಗ ಫಟಾಫಟ ಅಂತ ಒಂದು 30 ಸೆಕೆಂಡ್ಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಇದರೊಳಗಡೆನೆ ಒಂದು 5 ಮೆಣಸಿನ್ಕಾಯಿ ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಹಾಕೊಂಡು ಬಿಸಿ ಮಾಡ್ಕೊಳ್ಳಿ. ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ನಾನು. ಇವಾಗ ಇದು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ. ಹುರಿದಿರೋ ಅಂಥ ಎಳ್ಳು, ಮೆಣಸು, ಹಸಿಮೆಣಸಿನ್ಕಾಯಿನ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ತಣ್ಣಗಾದ ನಂತರ ಇವಾಗ ಇದಕ್ಕೆ 1/4 ಕಪ್ ಅಷ್ಟು ಹಸಿ ತೆಂಗಿನ ತುರಿ ಫ್ರೆಶ್ ಆಗಿ ತುರ್ಕೊಂಡು ಹಾಕೊಳ್ಳಿ. ಆವಾಗ ತುಂಬ ರುಚಿ ಚೆನ್ನಾಗಿರುತ್ತೆ. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ 8ರಿಂದ 10 ಎಸ್ಲು, ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಾನು. 1/4 ಕಪ್ ಅಷ್ಟು ಅವರೆಕಾಳು ಬೇಯಿಸಿರೋ ಅಂಥದ್ದು. ಇದೆಷ್ಟನ್ನು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ನುಣ್ಣದಾಗಿ ರುಬ್ಕೋಬೇಕು. ಚಟ್ನಿ ಹದದಲ್ಲಿ ಇದನ್ನು ರುಬ್ಕೊಂಡಿದ್ದೀನಿ. ಇದನ್ನು ನಾವು ಅವರೆಕಾಳು ಏನು ಬೇಯಿಸಿದ್ದೀವಲ್ಲ ಆ ನೀರೊಳಗಡೆ ಹಾಕೊಳ್ಳೋಣ. ಒಂದು ಪಾತ್ರೆ ಒಳಗಡೆ ಕಾಳು ಬೇಯಿಸಿರೋ ನೀರನ್ನ ಇಟ್ಕೊಂಡಿದ್ದೆ. ಇದರೊಳಗಡೆ ಇವಾಗ ರುಬ್ಬಿರೋಂಥ ಮಿಶ್ರಣನ ಹಾಕೊಳ್ತೀನಿ. ಥಿಕ್ನೆಸ್ಸು ನೋಡ್ಬಿಟ್ಟು ನಿಮಗೆ ಯಾವ ಹದದಲ್ಲಿ ಇರಬೇಕು ನೋಡಿಕೊಂಡು ಇನ್ನೊಂಚೂರು ನೀರು ಹಾಕ್ಕೊಂಡು ಬೇಕಾದ್ರೆ ಹಾಕೋಬೋದು. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಕೊಳ್ತೀನಿ. ರುಬ್ಬಿರೋ ಅಂಥ ಮಿಶ್ರಣ ಹಾಕೊಂಡಿದ್ದ ಹಾಗೆ ಇದಕ್ಕೆ ಒಂದು 1/4 ಭಾಗದಷ್ಟು ಈರುಳ್ಳಿನ ಜಜ್ಜಿಬಿಟ್ಟು ಹಾಕೋಬೇಕು. 1 ಉದ್ದದ ಮೆಣಸಿನ್ಕಾಯಿ ಹಾಗೆ ಹಾಕೊಂಡಿರಬೇಕು. ಖಾರ ಏನಾದರೂ ಸಾಕಾಗಲಿಲ್ಲ ಅಂತ ಅಂದರೆ ಆ ಮೆಣಸಿನ್ಕಾಯಿನ ಕಿವುಚ್ಕೊಂಡ್ರೇ ನಮಗೆ ಖಾರ ಚೆನ್ನಾಗಿ ಹಿಡಿಯುತ್ತೆ ಅದರೊಳಗಡೆ. ಇವಾಗ ಹುಳಿಗೆ ತಕ್ಕಷ್ಟು ನಿಂಬೆಹಣ್ಣನ್ನ ಹಾಕೊಳ್ತಾ ಇದ್ದೀನಿ. ಫಸ್ಟು ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನ ಹಿಂಡ್ಕೊಂಡಿರ್ತೀನಿ. ಟೇಸ್ಟ್ ನೋಡಿಬಿಟ್ಟು ನಂತರ ಬೇಕಿದ್ರೆ ಹಾಕೊಳ್ತೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಅವರೆಕಾಳು ಬೇಯಬೇಕಾದ್ರೇ ಉಪ್ಪು ಹಾಕಿದ್ದೆ. ಈ ನೀರಲ್ಲೇ ಉಪ್ಪಂಶ ಇರುತ್ತೆ, ಹಾಗಾಗಿ ಟೇಸ್ಟ್ ನೋಡಿ ಉಪ್ಪು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಾಕೋಬೇಕಾಗತ್ತೆ. ಇವಾಗ ಟೇಸ್ಟ್ ಮಾಡಿ ನೋಡ್ತೀನಿ. ಹುಳಿ ಎಲ್ಲ ಪರ್ಫೆಕ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತಿದೆ. ಇನ್ನೊಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಅವರೆಕಾಳಿನ ಸಪ್ಪೆಸರು ಸಾರು ರೆಡಿ ಆಯಿತು. ಇವಾಗೇನು ಅವರೆಕಾಳನ್ನ ಬಸ್ತಿ ಇಟ್ಕೊಂಡಿದ್ದೀನಲ್ಲ ಅದಕ್ಕೊಂದು ಒಗ್ಗರಣೆ ಮಾಡ್ಕೊಂಡ್ರೆ ನಮಗೆ ಸಾರು ಪಲ್ಯ ರೆಡಿ ಆಗುತ್ತೆ. ಮುದ್ದೆ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ನು ಈ ಸಪ್ಪೆಸರು ಸಾರು ಜೊತೆಗೆ ಅವರೆಕಾಳು ಪಲ್ಯ. ಇವಾಗ ಒಗ್ಗರಣೆ ಹಾಕೊಳ್ಳೋಣ ಕಾಳಿಗೆ. ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತಳ ಇರೋವಂಥ ಪಾತ್ರೆ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿಯಾಗಿ ಕಾಯ್ತಿದ್ದ ಹಾಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಸ್ವಲ್ಪ ಹಾಕೊಂಡಿದ್ದೀನಿ. ಇವೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇದನ್ನೆಲ್ಲ ಚೆನ್ನಾಗಿ ಬಿಸಿ ಮಾಡ್ಕೊಳ್ತಿದ್ದ ಹಾಗೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕ ಹಾಗೆ ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು 30 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಹಸಿಮೆಣಸಿನ್ಕಾಯ್ದು ಲೈಟಾಗಿ ಅದ್ರ ಘಾಟ್ ಅಂಶ ಹೋಗ್ತಿದ್ದ ಹಾಗೆ ದಪ್ಪ ಸೈಜ್ದು 1 ಈರುಳ್ಳಿ, ಚಿಕ್ಕದಾದರೆ 2 ಈರುಳ್ಳಿ ಹಾಕೊಳ್ಳಿ. ಈರುಳ್ಳಿನ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಜೊತೆಯಲ್ಲೇ 1 ಗರಿ ಕರಿಬೇವಿನ ಸೊಪ್ಪು,
ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದ ಹಾಗೆ ನೀವು ಒಗ್ಗರಣೆಗೆ ಶುಂಠಿ ಬೇಕಾದರೂ ಹಾಕೋಬೋದು, ಇಲ್ಲ ಅಂದರೆ ಇಂಗು ಬೇಕಾದರೂ ಹಾಕೋಬೋದು. ಕಾಳುಗಳಿಗೆ ಒಂಚೂರು ಇಂಗು ಅಥವಾ ಶುಂಠಿ ಹಾಕೊಂಡ್ರೇ ನಿಮಗೆ ಅದು ವಾಯು ಪದಾರ್ಥಕ್ಕೆ ಬ್ಯಾಲೆನ್ಸ್ ಮಾಡೋದು. ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀನಿ. ಯಾಕೆಂದರೆ ಕಾಳು ಬೇಯಿಸ್ಬೇಕಾದ್ರೆ ನಾನು ಉಪ್ಪು ಹಾಕ್ಕೊಂಡು ಕಾಳನ್ನ ಬೇಯಿಸ್ಕೊಂಡಿದ್ದೆ. ಇವಾಗ ಒಂಚೂರು ಹಾಕ್ಕೊಂಡ್ರೆ ಸಾಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಯಾವುದೇ ಒಂದು ಕಾಳಿನ ಪಲ್ಯಗಳಿಗೆ ಒಂಚೂರು ಎಣ್ಣೆ ಮುಂದಾಗಿದ್ದರೆ ಆವಾಗ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಒಂದು ಪ್ರೋಟೀನ್ ಅಂಶ ಇರೋದ್ರಿಂದ ಎಣ್ಣೆ ಬಿದ್ದರೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು. ಎಲ್ಲ ಈರುಳ್ಳಿ ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೆಂದಿದೆ. ಇವಾಗ ಬೇಯಿಸಿಟ್ಕೊಂಡಿರೋ ಅಂಥ ಅವರೆಕಾಳನ್ನ ಇದರೊಳಗಡೆ ಹಾಕ್ಕೊಳ್ತೀನಿ. ಅವರೆಕಾಳು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ತಾನೆ ಬಿಸಿ ಮಾಡ್ಕೊಳ್ಳೋಣ. ಒಂದು 2 ನಿಮಿಷ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ತಿದ್ದೀನಿ. ಕಾಳು ಒಂದು 2 ನಿಮಿಷ ಬಾಡಿಸ್ಕೊಳ್ತಿದ್ದ ಹಾಗೆ ಈ ಟೈಮಲ್ಲೇ ಹಸಿ ತೆಂಗಿನ ತುರಿ 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ತೆಂಗಿನ ತುರಿ ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಆವಾಗ ನೀವು ಒಂದು ಸ್ವಲ್ಪ ಹೊತ್ತು ಕಾಳು ಪಲ್ಯ ಹೊರಗಡೆ ಇಟ್ಟರು ಏನೂ ಹಾಳಾಗೋದಿಲ್ಲ. ಇಲ್ಲ ಅಂತ ಅಂದರೆ ಬೇಗನೆ ಹಾಳಾಗ್ಬಿಡುತ್ತೆ. ಒಂದು 2 ನಿಮಿಷ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೆ. ಹಾಗೆ ಕೊನೆಯಲ್ಲಿ ಸಣ್ಣ ಕಟ್ ಮಾಡ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನ್ ಇದನ್ನು ಹಾಕಿ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮದು ಅವರೆಕಾಳಿನ ಪಲ್ಯ ರೆಡಿ ಆಯಿತು ನೋಡಿ. ಹುಳಿ ಇಷ್ಟಪಡೋರು ಸ್ಟವ್ ಆಫ್ ಮಾಡಿದ ಮೇಲೆ ಬೇಕಿದ್ರೆ ಒಂದು ಚೂರು ಹುಳಿ ಹಾಕ್ಕೊಂಡು ಉಪ್ಪು ಖಾರಕ್ಕೆ ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಹಂಗೆ ಹಾಕೋಬೋದು. ನಾನೇನು ಅಷ್ಟು ಇಷ್ಟಪಡೋದಿಲ್ಲ ಹುಳಿನ, ಅದಕ್ಕೆ ಈ ಪಲ್ಯಕ್ಕೆ ನಾನೇನು ಹುಳಿ ಹಾಕ್ಕೊಳ್ತಾ ಇಲ್ಲ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ನಮಗೆ ಅವರೆಕಾಳಿನ ಪಲ್ಯನೂ ರೆಡಿ ಆಯಿತು, ಇದರದ್ದು ಸಾರು ಸಪ್ಪೆಸರು ಸಾರು ಕೂಡ ರೆಡಿ ಆಯಿತು. ಇವಾಗ ಮುದ್ದೆ ಮಾಡಿಬಿಟ್ರೆ ಪರ್ಫೆಕ್ಟಾಗಿ ಒಂದು ಊಟ ರೆಡಿ ಆಗೋಗ್ಬಿಡುತ್ತೆ. ಮುದ್ದೆ, ಅವರೆಕಾಳಿನ ಪಲ್ಯ, ಸಪ್ಪೆಸರು ಸಾರು ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಬಿಸಿ ಬಿಸಿ ಪಲ್ಯ ಜೊತೆಗೆ ಸಪ್ಪೆಸರು ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು. ಇದ್ರ ಜೊತೆಗೆ ಮುದ್ದೆ ಇದ್ರಂತೂ ಆಹಾ ಅನ್ನಂಗಿರುತ್ತೆ. ಪಲ್ಯ ಏನಾದರೂ ಮಿಕ್ಕಿದ್ರು ಏನು ಟೆನ್ಷನ್ ಇಲ್ಲ, ಚಪಾತಿ ಜೊತೆ ಇದನ್ನು ಸರ್ವ್ ಮಾಡ್ಕೋಬೋದು. ಇಲ್ಲಾಂದರೆ ಊಟದ ಜೊತೆ ಸೈಡ್ ಡಿಶ್ ಥರನಾದರೂ ಸರ್ವ್ ಮಾಡ್ಕೋಬೋದು. ಮತ್ತೆ ಆಗ್ತಡ ಸೀಸನಲ್ಲಿ ಸಿಗೋವಂಥ ಅವರೆಕಾಳನ್ನ ಉಪಯೋಗಿಸ್ಕೊಂಡು ನಿಮ್ಮ ಮನೆಯಲ್ಲೂ ಅವರೆಕಾಳಿನ ಸಪ್ಪೆಸರು ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.